ಸ್ನೇಹಿತರೆ, ಕಿಂಗ್ ಜಾರ್ಜ್ ಮೆಡಿಕಲ್ ಯೂನಿವರ್ಸಿಟಿ ಲಕ್ನೋದಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ವೃಂದದ ಹುದ್ದೆಗಳು ಇರ್ತಾವೆ. ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ನೋಡೋದಾದರೆ 31 ಡಿಸೆಂಬರ್ 2024 ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಇರ್ತೈತಿ. ಮತ್ತು ನೀವು ಇದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಪ್ಪ ಅಂತಂದ್ರೆ, ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಕೈತಿ. ಇಲ್ಲಿ ನೋಡೋದಾದ್ರೆ ವೆಬ್ಸೈಟ್ ನೋಡ್ಬೋದು. ಇಲ್ಲಿ www.kgmu.org ಈ ವೆಬ್ಸೈಟ್ ಮುಖಾಂತರ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಕೈತಿ. ಮತ್ತು ಇದರ ಅಪ್ಲೈ ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಯಾರೆಲ್ಲ ಹಾಕ್ಬೇಕಂತಿದ್ರೆ ಅವ್ರು ಅಪ್ಲೈ ಮಾಡ್ಕೊರಿ. ಮತ್ತು ಇಲ್ಲಿ ನೋಡ್ಬೋದು ಹುದ್ದೆಗಳು ನೋಡೋದಾದರೆ ಟೆಕ್ನಿಕಲ್ ಆಫೀಸರ್, ಅದೇ ರೀತಿಯಾಗಿ ಟೆಕ್ನಿಷಿಯನ್ಸ್ ಆಯ್ತು, ಈ ರೀತಿಯಾಗಿ ಹಲವಾರು ಹುದ್ದೆಗಳು ಕರೆದಿರ್ತಾರೆ. ಇಲ್ಲಿ ನೋಡೋದು ರೇಡಿಯಾಲಜಿ, ಅದೇ ರೀತಿಯಾಗಿ ಟೆಕ್ನಿಕಲ್ ಆಫೀಸರ್ ಆಯ್ತು, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಆಯ್ತು, ಈ ರೀತಿಯಾಗಿ ಹುದ್ದೆಗಳನ್ನು ಕರೆದಿರ್ತಾರೆ. ಇಲ್ಲಿ ಪೋಸ್ಟ್ಗಳು ನೋಡ್ಬೋದು. ಇಲ್ಲಿ ಟೆಕ್ನಿಕಲ್ ಆಫೀಸರ್ಸ್ ನೋಡೋದಾದರೆ 4 ಹುದ್ದೆಗಳು ಇರ್ತಾವೆ. URದಲ್ಲಿ 3, OBCಯಲ್ಲಿ 1, ಈ ರೀತಿಯಾಗಿ ಟೋಟಲಾಗಿ 4 ಹುದ್ದೆಗಳು ಇರ್ತಾವೆ. ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂದ್ರೆ, ಯಾರ್ದೆಲ್ಲ BSc ಕಂಪ್ಲೀಟ್ ಆಗಿರ್ತೈತೆ ಅವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಟೆಕ್ನಿಷಿಯನ್ಸ್ ಹುದ್ದೆಗಳು ನೋಡ್ಬೋದು. ಇಲ್ಲಿ ಟೋಟಲಾಗಿ 49 ಪೋಸ್ಟ್ ಇರ್ತಾವೆ. ನೀವು ಇದನ್ನು ಪೋಸ್ಟ್ಗಳು ನೋಡ್ಕೋಬೋದು. ಕ್ಯಾಟಗರಿ ವೈಸ್ ಪೋಸ್ಟ್ ವೈಸ್ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋರಿ. ನೀವು ಜಸ್ಟ್ ಸೆಕೆಂಡ್ PUC ಪಾಸ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದ್ರ ಜೊತೆಗೆ 1 ಇಯರ್ ಎಕ್ಸ್ಪೀರಿಯನ್ಸ್ ಮತ್ತು ಡಿಪ್ಲೊಮಾ ಕೂಡ ಕಂಪ್ಲೀಟ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ, ಯಾರು ಕೂಡ ಮಿಸ್ ಮಾಡಬೇಡ್ರಿ. ಅದೇ ರೀತಿಯಾಗಿ ಟೆಕ್ನಿಕಲ್ ಆಫೀಸರ್ಸ್ನಲ್ಲಿ ನೋಡೋದಾದರೆ 4 ಹುದ್ದೆಗಳು ಇರ್ತಾವೆ. ಇದಕ್ಕೆ BSc ಕಂಪ್ಲೀಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಟೆಕ್ನಿಕಲ್ ಆಫೀಸರ್ಸ್ ನೋಡೋದಾದರೆ ಇದರಲ್ಲಿ ಕೂಡ 4 ಹುದ್ದೆ. BSc ಆಯ್ತು ಕಂಪ್ಲೀಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇವು ನೋಡ್ಬೋದು. OT ಅಸಿಸ್ಟೆಂಟ್ ಆಯ್ತು, ನ್ಯೂಕ್ಲಿಯರ್ ಮೆಡಿಸಿನ್ ಆಯ್ತು, ಟೆಕ್ನಿಷಿಯನ್ಸ್ GR2 ಈ ರೀತಿಯಾಗಿ ಹುದ್ದೆಗಳು ಇರ್ತಾವೆ. ಇವು ಚೆಕ್ ಮಾಡ್ಕೋರಿ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಯಾರೆಲ್ಲ ಹಾಕ್ಬೇಕಂತಿದ್ದಿರಲ್ಲ ಅವ್ರು ಇದಕ್ಕೆ ಯಾರು ಕೂಡ ಮಿಸ್ ಮಾಡದೆ ಹಾಕೋರಿ. ನಿಮ್ಮ ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೊಂಡು ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಫೀಸ್ ನೋಡ್ಬೋದು. ಇಲ್ಲಿ ನೋಡೋದಾದರೆ OBC EWS ಅಭ್ಯರ್ಥಿಗಳಿಗೆ 2,000 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಅದೇ ರೀತಿಯಾಗಿ GST ನೋಡೋದಾದರೆ GST 318% ಅಂದರೆ ಇಲ್ಲಿ ನೋಡ್ಬೋದು. 18% ಅಂದರೆ 360 ರೂಪಾಯಿ ನಿಮ್ಗೆ GST ಇರ್ತೈತಿ. ಟೋಟಲಾಗಿ 2,360 ರೂಪಾಯಿ ನಿಮ್ಗೆ ಇರ್ತೈತಿ. ಅದೇ ರೀತಿಯಾಗಿ SC ST ಕ್ಯಾಂಡಿಡೇಟ್ಸ್ ನೋಡ್ಬೋದು. ಇಲ್ಲಿ 1,200 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಅವರಿಗೂ ಕೂಡ ಸೇಮ್ GST 18% ಇರ್ತೈತಿ. ಅವ್ರು ನೋಡೋದಾದರೆ 216 ಆಯ್ತು. ಟೋಟಲಾಗಿ 1,416 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಮತ್ತು ಮೀಸಲಾತಿ ನೋಡ್ಬೋದು. ಇಲ್ಲಿ PWD ಅವರಿಗೆ 4% ಮೀಸಲಾತಿ ಇರ್ತೈತಿ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ಮೆನ್ದವ್ರಿಗೆ 5 ವರ್ಷ ಮತ್ತು ಫ್ರೀಡಮ್ ಫೈಟರ್ಸ್ದವ್ರಿಗೆ 2%. ಅದೇ ರೀತಿಯಾಗಿ ಫಿಮೇಲ್ ಜೆಂಡರ್ದವ್ರಿಗೆ 20% ನಿಮ್ಮ ಮೀಸಲಾತಿ ಇರ್ತೈತಿ. ಇದಕ್ಕೆ ಮೇಲ್ ಮತ್ತು ಫಿಮೇಲ್ದವ್ರು ಇಬ್ಬರು ಕೂಡ ಹಾಕ್ಬೋದು. ಮತ್ತು ಫಿಮೇಲ್ದವ್ರಿಗೆ 20% ಮೀಸಲಾತಿ ಇರ್ತೈತಿ. ಇವ್ರು ಫಿಮೇಲ್ದವ್ರು ಯಾರು ಕೂಡ ಮಿಸ್ ಮಾಡಬೇಡ್ರಿ, ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ ನೋಡೋದಾದರೆ 40 ವರ್ಷ ವಯಸ್ಸು ಇರ್ತೈತಿ. ಮತ್ತು SC STದವರಿಗೆ 5 ವರ್ಷ ಇರ್ತೈತಿ. ಅದೇ ರೀತಿಯಾಗಿ OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಮತ್ತು ಇದರ ಅಪ್ಲೈ ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲೈ ಮಾಡ್ಕೊರಿ. ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ.